ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಇವತ್ತು ಒಂದಿಷ್ಟು ರೈತ ಸಂಘದ ಬಗ್ಗೆ, ಅದು ಬೆಳಗಾವಿ ಜಿಲ್ಲೆಯ ರೈತ ಸಂಘದ ಡೆವಲಪ್ಮೆಂಟ್ಗಳ ಬಗ್ಗೆ ಇವತ್ತೊಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಕಾರಣ ಇಷ್ಟ, ಬೆಳಗಾವಿ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದು ಇಲ್ಲೇನು ಅನ್ನುವಂಥದ್ದು. ಕಾಂಗ್ರೆಸ್ BJP ಇವರೆಲ್ಲ ಇದ್ದಾರಿಲ್ಲ ಅಂತಲ್ಲ, ಆದರೂ ಜನರ, ಅದರಲ್ಲೂ ರೈತರ ಸಮಸ್ಯೆಗಳನ್ನು, ಜನಸಾಮಾನ್ಯರ ಸಮಸ್ಯೆಗಳನ್ನು ಎತ್ತಿಟ್ಟು ಹೋರಾಟ ಮಾಡುವಂತಹ ಯಾವ ಪಕ್ಷವೂ ಇಲ್ಲೇನೋ ಇಲ್ಲೇ. BJP ಸೆಂಟ್ರಲ್ದಲ್ಲಿ ಅಧಿಕಾರದಲ್ಲದ, ಕೇಂದ್ರದಲ್ಲೇ, ಕಾಂಗ್ರೆಸ್ ರಾಜ್ಯದಲ್ಲಿದೆ. ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಭಾವ ಅವರು. ಮತ್ತು ಏನೋ ಸ್ಟ್ರೈಕ್ ಮಾಡಲಿ, ಬೇಡಿಕೆ ನೀಡಲಿ, ರೈತ ಪರವಾಗಿ ಮಾತಾಡಲಿ, ಅದು ಅವರಿಗೆ ಹೊಡೆದು ಬೀಳುವ ಕಾರಣಕ್ಕಾಗಿ ಹೆಚ್ಚಾಗಿ ಮೌನ ವಹಿಸಿ ಇದ್ದ ವ್ಯವಸ್ಥೆಯನ್ನು ಕಾಯ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ನಮ್ಮ ಗುರ್ಲಾಪುರದ ಮೂಮೆಂಟ್ದಿಂದಾಗಿ ರೈತರಲ್ಲಿ ಒಂದು ನವಶಕ್ತಿ ಬಂದಂಗಾಗ್ಯದ. ಧ್ವನಿ ಇವತ್ತು ಹೆಚ್ಚು ಪವರ್ಫುಲ್ ಆಗ್ಯದ. ಹೌದಪ್ಪ, ನಾವು ಹೋರಾಟ ಮಾಡಬಲ್ಲೆವು, ರೈತರನ್ನು ಎಚ್ಚರಿಸಬಲ್ಲೆವು, ರೈತರಿಗೆ ಮತ್ತು ದುಡಿಯುವ ವರ್ಗಕ್ಕೆ, ಕೂಲಿಕಾರರಿಗೆ, ಕೆಳ ವರ್ಗದವ್ರಿಗೆ, ಆರ್ಥಿಕವಾಗಿ ಅಭದ್ರರಿಗೆ ಹೆಲ್ಪ್ ಮಾಡೋಕ್ಕಿಂತಲೂ ಅವ್ರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಿಳಿಯುವಲ್ಲೇ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನೋಂಥ ಭಾವ ಬೆಳೆದಿದ್ದರಿಂದಾಗಿ ಇವತ್ತು ವಿರೋಧ ಪಕ್ಷದ ಕೆಲಸವನ್ನು ಇವತ್ತು ರೈತ ಸಂಘಗಳು ಮಾಡ್ತಾಯಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯವರಾದಂತಹ ನಮ್ಮ ಶಶಿಕಾಂತ್ ಗುರೂಜಿಯವರು, ಅದೇ ಕಾಲಕ್ಕೆ ನಮ್ಮ ಚೋನಪ್ಪ ಪೂಜಾರವರಂತೂ ಈ ಭಾಗದಲ್ಲೇ ರೈತರ ಸಮಸ್ಯೆಗಳೊಂದಿಗೆ ಜನಸಾಮಾನ್ಯರ ಸಮಸ್ಯೆ ಸಹಿತ ಇಟ್ಟುಕೊಂಡು ನಿಧಾನಕ್ಕೆ ಹೋರಾಟ ಮಾಡ್ತಾ ಇರೋದು ಇದು ಒಳ್ಳೆಯ